ಅಲ್ಲ, ನಾನು ಈ ಕೆಲವನ್ನೇ ಹೇಳಿದ್ದೇನೆ ಅಲ್ಲಿ ಲೀಸ್ ಕೊಡಲಿಕ್ಕೆ ಅಂತ ತೀರ್ಮಾನ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆಗಿ ನಾವು ಹಿಂದೆ ಏನಾಗಿದೆ ಅಲ್ಲ ಮುಂದೆ ಏನಾಗಬೇಕಂತ ಯಾವ ಯೋಜನೆಗಳನ್ನು ಹಾಕಿದ್ದು ನಮ್ಮ ಕಾಲದಲ್ಲಿ ಹಾಕಿದ್ದು ಇನ್ನೂ ಮುಕ್ತಾಯ ಆಗಿಲ್ಲ. ರೈಲುಗಳನ್ನು ಹಾಕ್ಸುವಂಥದ್ದು ಭಾಳ ಮುಖ್ಯ ಆಗ್ತದೆ. ಇಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ, ಯಾಕಂದರೆ ಪರಿಸರ ನಾಶ ಆಗಬಾರ್ದು. ನಾನು ಭಾಳಷ್ಟು ಉತ್ತರ ನಾನು ಆ ಶಬ್ದವನ್ನೇ ಹೇಳಿಲ್ಲ. ನಾನು ಸಂಸತ್ತಿಗೆ ಹೋದಾಗ ಪ್ರಥಮ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಕನ್ನಡದಲ್ಲಿ. ಜಾತಿ ಅಲ್ಲ, ಅದು ಅತಿ ಹಿಂದುಳಿದ ಜಾತಿಯವರಿಗೆ ಅದರಿಂದ ಸಹಾಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಒಂದು ವ್ಯಕ್ತಿತ್ವಕ್ಕಿಂತ ಮುಖ್ಯ ನಾವೇನು ಕೆಲಸವನ್ನು ಮಾಡ್ತೀವಿ ಅದು ಮುಖ್ಯ. ಮತ್ತು ಸದನದಲ್ಲಿ ಹೋಗಿ ವಿಷಯವನ್ನು ಮಂಡನೆ ಮಾಡುವಂಥದ್ದು, ನಾನು ಈಗಾಗಲೇ ಅದನ್ನು ಮಾಡಿದ್ದೇನೆ, ಅದು ಜನರಿಗೆ ಗೊತ್ತಿದೆ. ಈ ಭಾಗದ ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಸ್ಪಂದಿಸಿದ್ದೇನೆ, ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಸ್ಪಂದಿಸಿದ್ದೇನೆ. ಚಿಕ್ಕಮಗಳೂರಿಗೆ ಬೆಂಗಳೂರಿಂದ ಟ್ರೈನ್ ಬಂದಿದೆ, ರೈಲ್ವೆ ಸ್ಟೇಷನ್ ಉದ್ಘಾಟನೆಯಾಗಿ ಖರ್ಗೆಯವರೇ ಬಂದ್ ಮಾಡಿದ್ರು ಒಂದು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ. ಒತ್ತುವರಿ ಈಗ ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಲೀಸ್ ಕೊಡಲಿಕ್ಕೆ ಅಂತ ತೀರ್ಮಾನ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಆಗಿದೆ. ಅದನ್ನು ಪ್ರಮುಖವಾಗಿ ತಗೊಳ್ತೇವೆ. ಬರೀ ವ್ಯಕ್ತಿತ್ವ ಇದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ರೆ ಕಷ್ಟ ಆಗ್ತದೆ. ಜನರಿಗೆ ಏನು ಬೇಕು ಅಂದರೆ ನಾವು ಏನು ಡೆಲಿವರ್ ಮಾಡ್ತೇವೆ, ಕೆಲಸ ಮಾಡ್ತೇವೆ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅಲ್ಲ, ನಾನು ಈ ಕೆಲವನ್ನೇ ಹೇಳಿದ್ದೇನೆ, ಇನ್ನು ಸಂಪೂರ್ಣ ಹೇಳಲಿಕ್ಕೆ ಇನ್ನೂ ಇದೊಂದು ಈಗ ಮಲ್ಲಂದೂರು ರಸ್ತೆನೇ ತಗೊಳ್ಳಿ, ಪ್ರಧಾನಮಂತ್ರಿ ಸಡಕ್ ಯೋಜನೆ ಅವತ್ತು ಮಾಡಿಸಿದಂಥದ್ದು. ಚಿಕ್ಕಮಗಳೂರು, ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ BC ರೋಡ್ದು ನ್ಯಾಷನಲ್ ಹೈವೇ ನಾನು 20 ತಿಂಗಳಲ್ಲಿ ಅನುಮೋದನೆ ಮಾಡಿಸಿದೆ, ಇವತ್ತಿನವರೆಗೂ ಮುಗ್ದಿಲ್ಲ. ನನಗೊಂದು ಪ್ರಶ್ನೆಯನ್ನು ಅವರೇ ಕೇಳಿದರು, ಅವ್ರನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತ. ನನಗೆ ಅವಧಿ 20 ತಿಂಗಳಿಂದ ನಂತರವೂ ಸಿಕ್ಕಿದ್ದರೆ 5 ವರ್ಷದಲ್ಲೇ ಮುಗಿಸ್ತಾ ಇದ್ದೆ ಕಾಣ್ತಿದ್ದೆ. ನಾನು ಯಾವುದನ್ನು ನಾವು ಹಿಂದೆ ಏನಾಗಿದೆ ಅಲ್ಲ ಮುಂದೆ ಏನಾಗಬೇಕಂತ ಫಿಕ್ಸ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ಅದನ್ನು ಮಾಡ್ತೇನೆ. ಕರಾವಳಿಯ ಭಾಗದಲ್ಲೂ ಅಷ್ಟೇ ಮೀನುಗಾರರಿಗೆ ಮಾಡಿದಂಥ ಕೆಲಸ, ಡೀಸೆಲ್ ಸಬ್ಸಿಡಿಯನ್ನು ತೆಗೆದು ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಟ್ಟಂಥದ್ದು, ರೈತರಿಗೆ ಅನೇಕ ಡ್ಯಾಮ್ಸ್ ಅಣೆಕಟ್ಟುಗಳನ್ನು, ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನು ಮತ್ತು ಬ್ರಿಡ್ಜಸ್, ಹತ್ತಿರ ಮಾರುಕಟ್ಟೆಗೆ ಹೋಗ್ಲಿಕ್ಕೆ ಹತ್ತಿರದ ರಸ್ತೆ ಮಾಡಲಿ, ಇಂಥದ್ದೆಲ್ಲ ತುಂಬ ಮಾಡಿದ್ದೇನೆ. ಅದನ್ನು ಒಂದು ಬುಕ್ಲೆಟ್ ಮಾಡಿ ಎಲ್ಲ ಕಡೆ ಕಳಿಸ್ತೇನೆ. ಕಳೆದ ಬಾರಿ ನಾನು ಗೆದ್ದಾಗ ಕಾಂಗ್ರೆಸ್ದು ಒಂದೇ ಸೀಟ್ ಇದ್ದಿದ್ದು, 7 BJP ಇದ್ದಿತ್ತು. ಈ ಬಾರಿ 4 BJP ಇದ್ದಿದೆ, 4 ಕಾಂಗ್ರೆಸ್ದಿದೆ. ಜನಾಭಿಪ್ರಾಯ ಬಂದ ಮತಕ್ಕೆ ಪರಿವರ್ತನೆ ಆಗಬೇಕಾಗತ್ತೆ ಅಷ್ಟೇ. ನಾನು ಅದನ್ನೇ ಜನರ ಹತ್ರ ಕೇಳ್ಕೊಳ್ಳೋವಂಥದ್ದು. ಅವಕಾಶ ಕೊಡಿ. ಈಗಾಗಲೇ ಹಿಂದೆ ನಾನು ಮಾಡಿದ ಕೆಲಸವನ್ನು ಮತ್ತು ಸಂಸದನಾಗಿ ಮಾಡಿದ ಕೆಲಸವನ್ನು ನೋಡಿದ್ದೀರಿ. ಮುಂದೆ ಒಂದು ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಕರಾವಳಿಯ ಕೋಸ್ಟಲ್ ಟೂರಿಸಮ್, ಟೆಂಪಲ್ ಟೂರಿಸಮ್ ಮತ್ತು ಇಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ. ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕಾಗ್ತದೆ. ಕೇವಲ ಅಭಿವೃದ್ಧಿ ಕೆಲಸ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಎಜುಕೇಷನ್, ಹೆಲ್ತ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನ್ರೇಷನ್. ಅದರಿಂದ ಪ್ರಾರಂಭ ಆಗಬೇಕಾಗ್ತದೆ. ಚಿಕ್ಕಮಗಳೂರಿನಲ್ಲಿ ಸಹ ಈಗ ಯಾವ ಯೋಜನೆಗಳನ್ನು ಹಾಕಿದ್ದು ನಮ್ಮ ಕಾಲದಲ್ಲಿ ಹಾಕಿದ್ದು ಇನ್ನೂ ಮುಕ್ತಾಯ ಆಗಿಲ್ಲ, ಅದನ್ನು ಮುಕ್ತಾಯ ಮಾಡುವಂಥದ್ದು. ಮತ್ತು ಹಾಸನದಿಂದ ಬೇಲೂರವರೆಗೆ ಆಗಿದೆ, ಅದನ್ನು ಚಿಕ್ಕಮಗಳೂರವರೆಗೆ ನ್ಯಾಷನಲ್ ಹೈವೇ ವೈಡ್ ಮಾಡುವಂಥ ಕೆಲಸ, ಚತುಷ್ಪಥ ರಸ್ತೆ ಆಗಬೇಕಾಗ್ತದೆ. ರೈಲ್ವೆ ಇದು ಅಂದು ಉದ್ಘಾಟನೆಯಾಗಿ ಒಂದು ಟ್ರೈನ್ ಪ್ರಾರಂಭ ಆಗಿದ್ದು ಇವತ್ತು ಅಷ್ಟೇ ಇದೆ. ಹೊಸದಾಗಿ ಇನ್ನೊಂದು ಟ್ರೈನನ್ನು ಹಾಕಿಲ್ಲ. ನಾನು ಆ ಎಕ್ಸ್ಟೆನ್ಷನ್ ಬಗ್ಗೆ ಅವತ್ತೇ ಪ್ರಾರಂಭ ಮಾಡಿದ್ದು. ಅದು ಹಾಸನದವರೆಗೆ ವಿಸ್ತರಣೆಯಾಗಿ ಕನೆಕ್ಟ್ ಮಾಡಿದರೆ ಎಲ್ಲ ಭಾಗಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೊಸ ರೈಲುಗಳನ್ನು ಹಾಕ್ಸುವಂಥದ್ದು ಭಾಳ ಮುಖ್ಯ ಆಗ್ತದೆ. ಈಗಾಗಲೇ ಚಿಕ್ಕಮಗಳೂರು ಒಂದು ಟೂರಿಸಮ್ ಡೆಸ್ಟಿನೇಷನ್ ಆಗಿದೆ. ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಿದೆ, ಡೆವಲಪ್ ಮಾಡಿದಾಗ ಖಂಡಿತ ಜನ ಇದನ್ನು ಆಸೆ ಪಡ್ತಾರೆ ಈ ಭಾಗದಲ್ಲಿ. ಯಾಕಂದರೆ ಕಾಫಿ ತೋಟ ನೋಡುವಂಥದ್ದೇ ಈಗ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿದ್ದ ಯುವಕರಿಗೆ ಇಲ್ಲಿ ಬಂದು ಇರೋದು, ರಜಾ ದಿನಗಳನ್ನು ಕಳೆಯುವಂಥದ್ದೇ ಒಂದು ಸಂತೋಷ. ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಮನೆ ಮನೆಗೆ ಹೋಗಿ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಬಗ್ಗೆ ಮನದಟ್ಟು ಮಾಡಬೇಕಾಗ್ತದೆ. ಯಾಕಂದರೆ ಹೆಚ್ಚಿನ ಮನೆಗಳಿಗೆ ವಿದ್ಯುತ್ ಶಕ್ತಿ ಉಚಿತ ಆಗಿದೆ,
ಉಚಿತ ಅಕ್ಕಿ 5 kg ಇದ್ದದನ್ನು 10 kg ಮಾಡಿದ್ದಾರೆ. 2,000 ರೂಪಾಯಿ ಮಹಿಳೆಯರಿಗೆ ಸಿಗ್ತಾ ಇದೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ. ನಿರುದ್ಯೋಗ ಅಂದರೆ ಯುವ ನಿಧಿ 3,000 ರೂಪಾಯಿ ಡಿಗ್ರಿ ಹೋಲ್ಡರ್ಸ್ಗೆ, 1,500 ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೊಟ್ಟಿದ್ದಾರೆ. ಇದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂತ ಎಣಿಸ್ಬೇಕು, ಫ್ರೀ ಬೀಸ್ ಅಂತ ಎಣಿಸ್ಬಾರ್ದು ಇನ್ನು. ಕಾರಣ ಬೇರೆ ದೇಶದಲ್ಲಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಎಲ್ಲ ಇದೆ. ನಾನು ಕೇಳುವಂಥದ್ದು, ಒಂದು ವೇಳೆ ಅವ್ರು ಹೇಳಿದಾಗೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಜನರೇಟ್ ಆಗಿದ್ದಾರೆ, ಸೃಷ್ಟಿಯಾಗಿದ್ದಾರೆ, ಈ 10 ವರ್ಷದಲ್ಲಿ 20 ಕೋಟಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕಿತ್ತು. ಅದಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿಗೂ ಎಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ. ಯಾಕಂದರೆ ಪರಿಸರ ನಾಶ ಆಗಬಾರ್ದು. ನಾನು ಅದಕ್ಕೆ ನಾನು ಭಾಳಷ್ಟು ಉತ್ತರ ನಾನು ಆ ಶಬ್ದವನ್ನೇ ಹೇಳಿಲ್ಲ, ನನ್ನ ಬಗ್ಗೆ ಅವರ ಹೆಸರನ್ನು ಹೇಳಿಲ್ಲ. ನಾನು ಪತ್ರಕರ್ತರ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳಿದ್ದೇನೆಂದರೆ, ಅಂಥ ಸಮಸ್ಯೆ ಉದ್ಭವ ಆಗೋದಿಲ್ಲ. ನಾನು ಸಂಸತ್ತಿಗೆ ಹೋದಾಗ ಪ್ರಥಮ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಕನ್ನಡದಲ್ಲಿ. ಸದನದಲ್ಲಿ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಟ್ರಾನ್ಸ್ಲೇಟರ್ ಇರ್ತಾರೆ. ಮತ್ತು ನಾನೊಂದ್ಸಲಿ ಒಂದು ಬಿಲ್ ಮೇಲೆ ಡಿಬೇಟ್ ಇನಿಷಿಯೇಟ್ ಮಾಡುವಾಗ ಟ್ರಾನ್ಸ್ಲೇಟರ್ ಹತ್ರ ಹೇಳಿದೆ, ನೀವು ಬಂದು ಟ್ರಾನ್ಸ್ಲೇಟ್ ಮಾಡಿ ಅಂತ. ಅವ್ರು ನನಗೆ ಹೇಳಿದರು, ಇಲ್ಲ ಸರ್ ನೀವು ಇಂಗ್ಲೀಷ್ನಲ್ಲೇ ಮಾತಾಡಿ, ಯಾಕಂದರೆ ಅಥವಾ ಹಿಂದಿಯಲ್ಲಿ ಮಾತಾಡಿ, ಇಲ್ಲದ್ರೆ ಇಲ್ಲಿ ಕೇಳಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ನಾನು ಹೇಳಿದ್ದೇನೆ. ಬಿಟ್ಟರೆ ಅವರ ಬಗ್ಗೆ ಇಲ್ಲಿ ಹೇಳಿದ್ದೇನೆ. ಒಂದು ವೇಳೆ ಅವ್ರ ಹತ್ರ ದಾಖಲೆ ಇದ್ದರೆ ನೇರವಾಗಿ ತಮ್ಮ ಹತ್ರ ಕೊಡಲಿ, ಚರ್ಚೆ ಮಾಡ್ತೀನಿ. ಜಾತಿ ಅಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ದು. ಅದು ಅಗತ್ಯ ಇದೆ. ಯಾಕಂದರೆ ಈ ಹಿಂದೆ ಮೀಸಲಾತಿಯ ಪಟ್ಟಿಯನ್ನು ಮಾಡುವಾಗ ಸ್ಯಾಂಪಲ್ ಸರ್ವೆ ಮೇಲೆ ಮಾಡಿದ್ದು. ಇದರಲ್ಲಿ 95% ಸರ್ವೆ ರಿಪೋರ್ಟ್ನ ಇದು ಬಂದಿದೆ, ಎಷ್ಟು ಜಾತಿ ಇದೆ, ಸಂಖ್ಯೆ ಇದೆ, ಅವರ ಲಿವಿಂಗ್ ಕಂಡೀಷನ್ ಇದೆಲ್ಲ ಬಂದಿದೆ. ಅದರ ಆಧಾರದ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಆಗ ನಾವು ಪತ್ರವನ್ನು ಬರೆದಿತ್ತು, ಅವ್ರು ತಗೊಳ್ಳಿಲ್ಲ. ಈ ಸರ್ಕಾರಕ್ಕೆ ಪತ್ರವನ್ನು ಬರೆದಾಗ ದತ್ತಾಂಶದ ಮೇಲೆ ಹೊಸ ವರದಿಯನ್ನು ಬರೆದು ಕೊಡಿ ಅಂತ ಕೊಟ್ಟಿದ್ದೇವೆ. ನಾವು ಅದನ್ನು ಏನು ಕೊಟ್ಟಿದ್ದೇವೆ ಅಂತ ನಂಗೆ ಹೇಳಲಿಕ್ಕಿಲ್ಲ. ಸರ್ಕಾರಕ್ಕೆ ಕೊಡೋದು ಮಾತ್ರ ಆಯೋಗದ ಕೆಲಸ. ಅತಿ ಹಿಂದುಳಿದ ಜಾತಿಯವರಿಗೆ ಅದರಿಂದ ಸಹಾಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.